get it. Thank you very much. Bye. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ನೀವೇನಾದರೂ ಬೆಂಗಳೂರು ಸುತ್ತಮುತ್ತ ಒನ್ ಡೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪ್ಲೇಸ್ ಹುಡುಕ್ತಾ ಇದ್ದರೆ ರೂಪಿ ರೆಸಾರ್ಟ್ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ನಾನು ನನ್ನ ಡಿಪ್ಲೊಮಾ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದು ಅಂತಲೇ ಹೇಳ್ಬೋದು. ಆಫ್ಟರ್ 12 ಇಯರ್ ಆದಮೇಲೆ ನಾವು ಮೀಟ್ ಆಗಿರೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು. ನಾವು 9 o'clock ಚೆಕ್-ಇನ್ ಆಗಿ ತಿಂಡಿ ತಿಂದು ಇಂಡೋರ್ ಗೇಮ್ ಏನೆಲ್ಲ ಇದೆ ಅಂತ ಹೇಳಿ ನೋಡೋಕೆ ಬಂದ್ವಿ. ನೋಡಿ, ಎಲ್ಲರೂ ಸೇರಿ ಕೇರ ಮಾಡ್ತಾ ಇದ್ದೀವಿ. ಈ ಥರ ನಾವು ಟೈಮ್ ಸ್ಪೆಂಡ್ ಮಾಡಿ ಆಗಲೇ 12 ಇಯರೇ ಆಗೋಯ್ತು ಅಂತಲೇ ಹೇಳ್ಬೋದು. 12 ಇಯರ್ ಮೇಲೆ ಈ ಥರ ಸೇರೋದು ತುಂಬ ಅಂದರೆ ತುಂಬ ಖುಷಿ ಪಡೋ ವಿಚಾರ ಅಂತಲೇ ಹೇಳ್ಬೋದು. ಎಲ್ಲರೂ ಅವ್ರವ್ರ ಫ್ಯಾಮಿಲಿಯಲ್ಲಿ ಬ್ಯುಸಿ ಆಗಿರೋವಾಗ ಒಂದಿನ ಟೈಮ್ನ ಫ್ರೀ ಮಾಡಿಕೊಂಡು ಈ ಥರ ಮೀಟ್ ಮಾಡೋದು ತುಂಬ ಅಂದರೆ ತುಂಬ ಖುಷಿ ಸಿಗುತ್ತೆ. ಹಾಗೆಯೇ ಟೈಮಲ್ಲಿ ನಾವೆಲ್ಲ ಹೇಗಿದ್ವೋ ಇವಾಗಲೂ ಹಾಗೇ ಇದ್ದೀವಿ ಅನ್ನೋದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆದರೆ ತುಂಬ ಜನ ಬಂದಿದ್ದರು ರೆಸಾರ್ಟಿಗೂ. ಏನಿಲ್ಲ ಅಂತ ಅಂದ್ರೂ 1,500 ಜನ ಮೇಲೆ ಇದ್ದರು ಅಂತಲೇ ಹೇಳ್ಬೋದು. ಈ ರೆಸಾರ್ಟ್ ಬಂದು ದೊಡ್ಡ ಆಲದ ಮರದಿಂದ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಫ್ರೆಂಡ್ಸ್ ಜೊತೆಗೆ ಈ ಥರ ಟೈಮ್ನ ಫ್ರೀ ಮಾಡಿಕೊಂಡು ಆಚೆ ಕಡೆ ಹೋಗೋದು ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ಇಂಡೋರ್ ಗೇಮ್ನ ಆಡಿ ಆಮೇಲೆ ನಾವು ಔಟ್ಡೋರ್ ಗೇಮ್ ಏನೇನಿದೆ ಅಂತ ಹೇಳಿ ನೋಡೋಕೆ ಬಂದ್ವಿ. ಯಾವ ಥರ ಚಾಟ್ಲೆ ತೀಟೆಗಳಿದೆ ಅಂತ ಹೇಳಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅಲ್ಲ, ಒಂದ್ ಕಡೆ ಬಿಹೈಂಡ್ ದ ಸೀನ್, ಒಂದ್ ಕಡೆ ಫ್ರಂಟ್ ವ್ಯೂ ಅಂತ ಹಾಕ್ರಿ. ಔಟರ್ ಗೇಮು ಏನೇನಿದೆ ಅಂತ ಹೇಳಿ ನೋಡೋಕೆ ಹೋಗ್ತಾ ಇದ್ವಿ. ಹಾಗೆಯೇ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ತಮಾಷೆಯನ್ನು ಸಹ ಮಾಡ್ತಾಯಿದ್ರು. ಹಂಗೆ ವಿಡಿಯೋ ಮಾಡು, ಹಿಂಗೆ ವಿಡಿಯೋ ಮಾಡು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಈ ಥರ ಬ್ಯುಸಿ ಲೈಫಲ್ಲೂ ಟೈಮ್ನ ಫ್ರೀ ಮಾಡಿಕೊಂಡು ಫ್ರೆಂಡ್ನ ಮೀಟ್ ಮಾಡೋದು ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ಯಾರು 15 ಅಂತ ಹೇಳ್ತಿದ್ರು, ಇಲ್ಲ ನಾನು 12 ಅಂತ ಹೇಳಿದೆ. 12 ವರ್ಷ ಆಯಿತು ನಮ್ಮದು ಡಿಪ್ಲೊಮೊ ಮುಗಿದು ಅಂತಲೇ ಹೇಳ್ಬೋದು. ಡಿಪ್ಲೊಮೊ ಮುಗಿದು ಬೇರೆ ಬೇರೆ ಕ್ಲಾಸಸಲ್ಲಿ ಬೇರೆ ಬೇರೆ ಫ್ರೆಂಡ್ಸ್ ಇದ್ರೂ ಈ ಡಿಪ್ಲೊಮೊ ಫ್ರೆಂಡ್ಸ್ ಅಷ್ಟು ಅಟ್ಯಾಚ್ಮೆಂಟು ಯಾವ ಫ್ರೆಂಡ್ಸು ಇಲ್ಲ ಅಂತಲೇ ಹೇಳ್ಬೋದು. ಈ ಥರ ಫ್ರೆಂಡ್ಸ್ ಜೊತೆಗೆ ಕಾಲ ಕಳೆಯೋದು ತುಂಬ ಅಂದರೆ ತುಂಬ ಖುಷಿ. ಜೊತೆಗೆ ಹೋಗೋದ್ರಕ್ಕಿಂತ ಈ ಥರ ಫ್ರೆಂಡ್ಸ್ ಜೊತೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಹಿಂದೆ ಸ್ವಲ್ಪ ಜನ ಹೋದ್ವಿ, ಹಿಂದೆ ಸ್ವಲ್ಪ ಜನ ಬರ್ತಾ ಇದ್ದಾರೆ. ನಾವು ಡಿಪ್ಲೊಮೊದಲ್ಲಿ 21 ಮೆಂಬರ್ಸ್ ಇದ್ವಿ. ಈಗ ಬಂದಿರೋದು 9 ಮೆಂಬರ್ಸ್ ಅಷ್ಟೇ ಅಂತಲೇ. ಆಯ್ತು ಬರ್ರಿ ಸಾಕು. ಯಾರ್ದು ಹೆಸರಿ ಕಪ್ಪು? ಔಟ್ಡೋರ್ ಗೇಮಲ್ಲಿ ನಾವು ಫಸ್ಟ್ ಜಿಪ್ಲೈನ್ ಆಡೋಕ್ಕೆ ಬಂದಿದ್ವಿ. ಫಸ್ಟು ಒಂದೇ ಸರಿ ಹೋಗೋಣ ಅಂತ ಹೇಳಿ ಬಂದ್ಬಿಟ್ವಿ. ತುಂಬ ಜನ ಇರೋ ಕಾರಣ ಲೈನ್ ಇತ್ತು. ಎಲ್ಲರೂ ಒಟ್ಟಿಗೆ ನಿಮ್ಮ ಕಡೆ ಎಷ್ಟು ಜನ ಇದ್ದೀರಾ ಎಲ್ಲ ಒಟ್ಟಿಗೆ ಬನ್ನಿ ಅಂತ ಹೇಳಿ ಕರೆದ್ವಿ. ಅಂದರೆ ಅಲ್ಲಿ ಒಂದು ½ an hour ಅಲ್ಲೇ ಆಗೋಯಿತು. 1 by 1 ಹೋಗಿ ನಾವು ಜಿಪ್ಲೈನ್ ಆಡಿದ್ವಿ. ಜಿಪ್ಲೈನಿಗೆ ಎಕ್ಸ್ಟ್ರಾ 50 ರೂಪೀಸ್ ಪೇ ಮಾಡಬೇಕು ಅಂತಲೇ ಹೇಳ್ಬೋದು. 1 by 1 ಜಿಪ್ಲೈನ್ ಆಡಿದ್ವಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಔಟ್ಡೋರ್ ಗೇಮ್ ಅಷ್ಟೊಂದೇನು ಇಲ್ಲ ಅಂತಲೇ ಹೇಳ್ಬೋದು. ಒಂದು 4 ಔಟ್ಡೋರ್ ಗೇಮು, ವೇವ್ ಪೂಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ವೇವ್ ಪೂಲಲ್ಲಿ ನಾವು ಮಧ್ಯಾಹ್ನದಿಂದ ಸಂಜೆವರೆಗೂ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾವು ವೇವ್ ಪೂಲಲ್ಲೇ ಫುಲ್ಲು ಟೈಮ್ನ ಸ್ಪೆಂಡ್ ಮಾಡಿರೋದು. ಔಟ್ಡೋರ್ ಗೇಮ್, ಇಂಡೋರ್ ಗೇಮ್ ಎರಡಕ್ಕೂ ಕಂಪೇರ್ ಮಾಡಿದರೆ ನಾವು ವೇವ್ ಪೂಲಲ್ಲೇ ಮಧ್ಯಾಹ್ನ ಊಟ ಬಂದವರು ಸಂಜೆ ಮುಗ್ಯೋವರೆಗೂ ಇಲ್ಲೇ ಇದ್ವಿ ಅಂತಲೇ ಹೇಳ್ಬೋದು. ರೈನ್ ಡ್ಯಾನ್ಸ್ ಎಲ್ಲ ಇತ್ತು, ಅದಕ್ಕೆಲ್ಲ ಹೋಗಲಿಲ್ಲ. ಅರ್ಧ ಗಂಟೆ ರೈನ್ ಡ್ಯಾನ್ಸು, ವೇವ್ ಪೂಲು ಮ್ಯೂಸಿಕ್ ಎಲ್ಲ ಹಾಕ್ತಾರೆ, ಅದೊಂದು 1 hour. ಹಾಗೆ DJ ಇರುತ್ತೆ, ಅದು ಒಳಗಡೆ, ಅದು ಮೇ ಬಿ 1 hour ಅಂತ ಅನಿಸುತ್ತೆ. ಆಮೇಲೆ ವೇವ್ ಪೂಲಲ್ಲಿ ಮುಗಿದಾದ್ಮೇಲೆ ಸ್ನ್ಯಾಕ್ಸ್ ಕೊಡ್ತಾರೆ. ಸ್ನ್ಯಾಕ್ಸು ಟೀ, ಕಾಫಿ, ಬಜ್ಜಿ ಕೊಟ್ಟಿದ್ದರು. ಊಟ ವೆಜ್ಜು ನಾನ್ ವೆಜ್ಜು ಎರಡೂ ಇರುತ್ತೆ. ವೆಜ್ ಬೇಕಾದವರಿಗೆ ವೆಜ್ಜು, ನಾನ್ ವೆಜ್ ಬೇಕಾದವರಿಗೆ ನಾನ್ ವೆಜ್ನ ಸೆಲೆಕ್ಟ್ ಮಾಡ್ಕೋಬೋದು.
ನಾನು ವೆಜ್ಜು ನಾನ್ ವೆಜ್ ಇಬ್ಬರು ಇದ್ವಿ. ನಂದು ನಾನ್ ವೆಜ್ ಊಟ ತಿಂದು ವೇಫುಲಿಗೆ ಹೋಗಿ ವೇಫುಲಲ್ಲಿ ಫುಲ್ಲು ಮಧ್ಯಾಹ್ನ ಎಲ್ಲ ಕಳೆದು ಸ್ವಲ್ಪ ಹೊತ್ತು ಡಿ ಜೆಯಲ್ಲಿ ಕುಣಿದು ಸ್ನ್ಯಾಕ್ಸ್ ತಿಂದು ಫ್ರೆಶ್ ಅಪ್ ಆಗಿ ಉಡುಪಿ ರೆಸಾರ್ಟ್ ಬಿಟ್ಟು ಹೊರಡೋಷ್ಟ್ಲೇ 6 ಗಂಟೆ ಆಗಿತ್ತು. 6 ಗಂಟೆಗೆ ಎಲ್ಲರೂ ಹೊರಟ್ವಿ. ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿ ಫೋಟೋ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಹೇಳಿ ಇಲ್ಲೊಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ. ಮನೆಗೆ ಬಂದು ಸೇರೋದ್ರೊಳಗೆ 8:15 ಆಗಿತ್ತು. ಆ್ಯಕ್ಚುಲಿ ನನ್ನ 3 ಫ್ರೆಂಡ್ಸು ಶಿವಮೊಗ್ಗದಿಂದ ಬಂದಿದ್ದರು. ಅವರು ರಾತ್ರಿ ಟ್ರೈನಿಗೆ ಶಿವಮೊಗ್ಗ ಹೋಗೋರಿದ್ದರು. ನನಗಂತೂ ಫುಲ್ಲು ಟಯರ್ಡ್ ಆಗಿತ್ತು. ಮನೆಗೆ ಬಂದು ಎಷ್ಟೊತ್ತಿಗೆ ಮನೆ ರೀಚ್ ಆಗ್ತೀನೋ ಅಂತ ಹೇಳಿ ಅನಿಸಿತ್ತು. ಆದರೆ ಅವರು ಹಿಂಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಮತ್ತೆ ಜರ್ನಿ ಮಾಡಬೇಕಾಗಿತ್ತು. ಅವರು ಅಲ್ಲಿಂದ ಬೆಂಗಳೂರಿಗೆ ಬಂದು ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅನ್ನೋದು ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಟಾಟಾ, ಬೈ ಬಾಯ್.